ಅದು ಹೆಸರಿಗೆ ಮಾತ್ರ ಅಂಗನವಾಡಿ. ಆದರೆ ಅಂಗನವಾಡಿಯಲ್ಲಿ ಇರಬೇಕಾದ ಕನಿಷ್ಠ ಸವಲತ್ತು ಅಲ್ಲಿಲ್ಲ. ಮುರಿದು ಬೀಳುವಂತಿದ್ದ ಅಂಗನವಾಡಿ ಕೇಂದ್ರದಲ್ಲೇ ಮಕ್ಕಳಿದ್ರು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಿದ್ದಂತೆ ಹೊಸ ಕಟ್ಟಡಕ್ಕೆ ಅಡಿಗಲ್ಲು ಬಿದ್ದಿದೆ. ಬೆರುಕು ಬಿಟ್ಟಿರುವ ಗೋಡೆ, ಮುರಿದಿರುವ ಶೀಟ್ಗಳು, ಹೊರಗೆ ಕೂತು ಆಟವಾಡ್ತಿರುವ ಪುಟಾಣಿಗಳು. ಯಾಕಂದ್ರೆ ಈ ಅಂಗನವಾಡಿ ಒಳಗೆ ಹೋಗೋಕಾಗಲ್ಲ. ನೆಲವೆಲ್ಲ ಬಿಲವಾಗಿದೆ. ಅಂಗನವಾಡಿ ಹೆಗ್ಗಣಗಳ ಆವಾಸ ಸ್ಥಾನವಾಗಿದೆ. ಮೈಸೂರಿನ ಬನ್ನಿ ಮಂಟಪದ ಎಲ್ಲಮ್ಮ ಬಡಾವಣೆ ಅಂಗನವಾಡಿ ಇದು. ಅಂಗನವಾಡಿ ಕಟ್ಟಡದ ಈ ದುಸ್ಥಿತಿಯನ್ನ ಟಿವಿ9 ತೆರೆದಿಟ್ಟಿತ್ತು. ಕಳೆದ ವರ್ಷ ಡಿಸೆಂಬರ್ 7ರಂದು ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಟಿವಿ9 ವರದಿ ಬೆನ್ನಲ್ಲೇ ಹಳೆ ಜಾಗದಲ್ಲಿ ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿದೆ. ಅಂಗನವಾಡಿ ಅಧ್ವಾನದ ಬಗ್ಗೆ ಎಚ್ಚರಿಸುತ್ತಿದ್ದಂತೆ ಹೊಸ ಕಟ್ಟಡಕ್ಕೆ ಬುನಾದಿ ಬಿದ್ದಿದೆ. 20 ಲಕ್ಷ ವೆಚ್ಚದಲ್ಲಿ ಹೊಸ ಕಟ್ಟಡಕ್ಕೆ ಇವತ್ತು ಶಾಸಕ ತನ್ವೀರ್ ಸೇಠ್ ಗುದ್ದಲಿ ಪೂಜೆ ನೆರವೇರಿಸಿದ್ರು. 6,75,000 ರೂಪಾಯಿ ಒಂದು ಅಂಗನವಾಡಿ ಕಟ್ಟಡಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾರೆ. ಆದರೆ ಆ 6 ಲಕ್ಷದಲ್ಲಿ ಯಾವುದೇ ರೀತಿಯಲ್ಲಿ ಸೌಕರ್ಯ ಕೊಡೋಕ್ಕಾಗಲ್ಲ ಅಂತೇಳಿ ನಾನು ಶಾಸಕರ ಅನುದಾನನ ಬಳಕೆ ಮಾಡಿ ನಾವು ಗುದ್ದಲಿ ಪೂಜೆ ಮಾಡಿ 20 ಲಕ್ಷಕ್ಕೆ ಆ ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದೇವೆ. 20 ಲಕ್ಷ. ಅಂಗನವಾಡಿ ದುಸ್ಥಿತಿ ಬಗ್ಗೆ ಸದನದಲ್ಲೂ ಚರ್ಚೆಯಾಗಿತ್ತು. ಇನ್ನೆರಡು ತಿಂಗಳಲ್ಲಿ ಹೊಸ ಅಂಗನವಾಡಿ ಸ್ಥಾಪನೆ ಕಾರ್ಯ ಪ್ರಾರಂಭ ಮಾಡ್ತೇವೆ ಅಂತ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾನ ಮಾಡಿದ್ರು. ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದ ಕಟ್ಟಡದಲ್ಲೇ ಚಿನ್ನಾರಿಗಳು ಕುಳಿತು ಪಾಠ ಕೇಳ್ತಿದ್ರು. ಟಿವಿ9 ವರದಿ ಫಲ ಕೊಟ್ಟಿದ್ದು ಹೊಸ ಕಟ್ಟಡಕ್ಕೆ ಅಡಿಗಲ್ಲು ಬಿದ್ದಿದೆ. ಮಕ್ಕಳಿಗೆ ಎದುರಾಗಿದ್ದ ಆತಂಕ ಮರೆಯಾಗಿದೆ. ದಿಲೀಪ್ ಚೌಡಹಳ್ಳಿ, ಟಿವಿ9 ಮೈಸೂರು.